ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮಂಜುನಾಥ್ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಅಥವಾ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಬರ್ತೈತಿ. ಸೊ ಭಾಳ ದಿನ ಆಗೈತಿ ವೀಡಿಯೋಸ್ ಮಾಡಿರಲಿಲ್ಲ, ಸ್ವಲ್ಪ ಇಶ್ಯೂಸ್ ಇತ್ತು ಆ್ಯಂಡ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಾವು ಅಗೈನ್ ಐ ಆಮ್ ಬ್ಯಾಕ್. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಅಂತೂ ಆರ್ ಸಿ ಬಿಯ ಮುಂದಿನ ಕ್ಯಾಪ್ಟನ್ ಯಾರು ಅನ್ನೋ ಕ್ವಶನ್ಗೆ, ಅನ್ನೋ ಕುತೂಹಲಕ್ಕೆ ಒಂದು ಆನ್ಸರ್ ಸಿಕ್ತು ಇವತ್ತು. ಆ್ಯಂಡ್ ನಿನ್ನೆ ನೈಟೇ ಒಂದು ನ್ಯೂಸ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಓಡಾಡ್ತಾ ಇತ್ತು. ಏನಪ್ಪ ಅಂತಂದರೆ ನಾಳೆ ಬೆಳಗ್ಗೆ ಆರ್ ಸಿ ಬಿ ಕ್ಯಾಪ್ಟನ್ ಯಾರಂತ ಆರ್ ಸಿ ಬಿ ಅವರು ಅನೌನ್ಸ್ ಮಾಡ್ತಾರಂತ ಹೇಳಿ. ಸೊ ಅದರ ತಕ್ಕಂಗೆ ಇವತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿಯ ಮುಂದಿನ ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಮಾಡ್ತು. ಸೊ ಎಸ್, ಆರ್ ಸಿ ಬಿಯ ಮುಂದಿನ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ರಜತ್ ಪಟಿದಾರ್. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಇಫ್ ನಾಟ್ ವಿರಾಟ್ ಕೊಹ್ಲಿ ಅಂತ ಅಂದರೆ ಇಟ್ ಈಸ್ ರಜತ್ ಪಟಿದಾರ್ ಅಂಥೇಳಿ. ಸೊ ಕೊನೆಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಆರ್ ಸಿ ಬಿ ಮುಂದಿನ ಕ್ಯಾಪ್ಟನ್ ರಜತ್ ಪಟಿದಾರ್ ಅಂತ ಅನೌನ್ಸ್ ಮಾಡಿದ್ರು. ಎಸ್, ನನಗಂತೂ ವೆಲ್ ಡಿಸರ್ವ್ಡ್ ಪ್ಲೇಯರ್ ಅಂತ ಅನಿಸಿದ್ದು ರಜತ್ ಪಟಿದಾರ್ ಆ್ಯಸ್ ಎ ಕ್ಯಾಪ್ಟನ್ ಆಫ್ ಆರ್ ಸಿ ಬಿ ಅಂತ. ಯಾಕಂದರೆ ನೀವು ನೋಡ್ಬೋದು, ವಿರಾಟ್ ಕೊಹ್ಲಿ ಅಂತೂ ಆಲ್ಮೋಸ್ಟ್ ಔಟ್ ಇತ್ತು. ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಲೈಕ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮತ್ತೆ ಆಗ್ತಾರೆ ಅಂಥೇಳಿ. ಬಟ್ ಅದು ಆಲ್ಮೋಸ್ಟ್ ಡೌಟ್ ಇತ್ತು ಅವರು, ಬಿಕಾಸ್ ಅವ್ರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ದಿಸ್ ವಾಸ್ ಮೈ ಲಾಸ್ಟ್ ಲೆಗ್ ಆ್ಯಸ್ ಅ ಕ್ಯಾಪ್ಟನ್ ಆಫ್ ಆರ್ ಸಿ ಬಿ ಅಂತ. ಐ ಥಿಂಕ್ ಒಂದು 3-4 ವರ್ಷ ಹಿಂದೆ ಆ ರೀತಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಸೊ ಅವ್ರು ಆಗೋದು ಆಲ್ಮೋಸ್ಟ್ ಡೌಟ್ ಇತ್ತು. ಬಟ್ ಸ್ಟಿಲ್ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ವಿರಾಟ್ ಕೊಹ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರಂಥೇಳಿ. ಬಟ್ ಅವ್ರನ್ನ ಬಿಟ್ಟರೆ ಚಾನ್ಸಸ್ ಇದ್ದಿದ್ದು ರಜತ್ ಪಟಿದಾರ್ಗೆ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ರಜತ್ ಪಟಿದಾರ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದರು. ಬಿಕಾಸ್ ಅವ್ರು ಕ್ಯಾಪ್ಟನ್ ಮಾಡಿರಲಿಲ್ಲ ಅಂತಂದರೆ ಬೇರೆ ಆಪ್ಷನ್ಗಳಲ್ಲಿ ತುಂಬ ಲೆಸ್ ಇತ್ತಂತ ಅನ್ಸುತ್ತೆ ನನಗೆ ಕ್ಯಾಪ್ಟನ್ಶಿಪ್ನ ಜವಾಬ್ದಾರಿ ಕೊಡೋದು. ನೀವು ಇಂಡಿಯನ್ ಕೋರ್ನ ತೊಗೊಂಡು ಹೋದರೆ ಇಂಡಿಯನ್ ಟೀಮಲ್ಲಿ ಅಗೇನ್ ಭುವನೇಶ್ವರ್ ಕುಮಾರ್ ಇದ್ದರು ಆ್ಯಂಡ್ ಕೃಣಾಲ್ ಪಾಂಡ್ಯ ಇದ್ದರು. ಬಟ್ ಅವ್ರಿಗೆ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟೊಂದು. ಆ್ಯಂಡ್ ದೇ ಆರ್ ನಾಟ್ ಸಕ್ಸೀಡೆಡ್ ಇನ್ ದ್ಯಾಟ್ ಆ್ಯಕ್ಚುಲಿ. ಎಸ್, ಕೃಣಾಲ್ ಪಾಂಡ್ಯ ಬರೋಡಾ ಟೀಮ್ ಕ್ಯಾಪ್ಟನ್ ಆ್ಯಸ್ ಅ ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆಗಿದ್ರು. ಬಟ್ ಅಗೇನ್ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ಅವ್ರ ಕಡೆಯಿಂದ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಕೂಡ ಅಷ್ಟೇ, ಅವ್ರ ಕಡೆನೂ ಅಷ್ಟೊಂದು ಆ್ಯಸ್ ಅ ಕ್ಯಾಪ್ಟನ್ ಆಗಿರೋ ಎಕ್ಸ್ಪೀರಿಯನ್ಸ್ ಇಲ್ಲ. ಎಸ್, ಎಸ್ ಆರ್ ಎಚ್ ಕಡೆ ಕೆಲವೊಂದು ಮ್ಯಾಚಸ್ಗಳಲ್ಲಿ ಕ್ಯಾಪ್ಟನ್ ಆಗಿದ್ದರು. ಬಟ್ ಅಗೇನ್ ಅದರಲ್ಲೂ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ಅವರು. ಸೊ ಫಾರಿನ್ ಪ್ಲೇಯರ್ಸಲ್ಲಿ ನೋಡೋಕ್ಕಂತ ಹೋದರೆ ಕ್ಯಾಪ್ಟನ್ಸಿ ಕೊಡುವಂಥ ಕ್ಯಾಂಡಿಡೇಟ್ ಇದ್ದಿದ್ದು ಲಿವಿಂಗ್ಸ್ಟನ್ ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಇಂಗ್ಲೆಂಡ್ ಟೀಮ್ಗೆ ಕ್ಯಾಪ್ಟನ್ಸಿ ಮಾಡಿ. ಬಟ್ ಅಗೇನ್ ಒಂದು ಇಂಡಿಯನ್ ಟ್ಯಾಲೆಂಟ್ ಇದ್ದರೆ ಒಂದು ಒಳ್ಳೇದಂತ ಟ್ರೀಟ್ ಮಾಡಿ ರಜತ್ ಪಟಿದಾರ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ರು. ಆ್ಯಂಡ್ ರಜತ್ ಪಟಿದಾರ್ಗೆ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಲಿ ಮಧ್ಯಪ್ರದೇಶ್ ಟೀಮ್ನ, ಅವ್ರ ಸ್ಟೇಟ್ ಟೀಮ್ನ ಫೈನಲ್ವರೆಗೂ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಆ್ಯಸ್ ಅ ಕ್ಯಾಪ್ಟನ್, ಆಸ್ ಅ ಪ್ಲೇಯರ್ ವಿ ಹ್ಯಾವ್ ಸೀನ್ ಹಿಮ್ ಲೈಕ್ ಹಿ ಈಸ್ ವೆರಿ ಕಾಮ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಕ್ವಾಲಿಟಿ ಎವ್ರಿ ಕ್ಯಾಪ್ಟನ್ ಶುಡ್ ಹ್ಯಾವ್. ಸೊ ಅದೇ ಒಂದು ಕಾರಣಕ್ಕೆ ಅನಿಸುತ್ತೆ ನನಗೆ ಸೆಲೆಕ್ಟಿಂಗ್ ಹಿಮ್ ಆ್ಯಸ್ ಅ ಕ್ಯಾಪ್ಟನ್. ಸೊ ಓವರಾಲ್ ನೋಡೋಕ್ಕಂತ ಹೋದರೆ ಟೀಮಲ್ಲಿ ವಿರಾಟ್ ಕೊಹ್ಲಿನ ಬಿಟ್ಟರೆ ಕ್ಯಾಪ್ಟನ್ಸಿ ಕೊಡಬೇಕಾಗಿದ್ದು ರಜತ್ ಪಟಿದಾರ್ಗೆ ಆ್ಯಂಡ್ ಕೊಟ್ಟಿದ್ದು ರಜತ್ ಪಟಿದಾರ್ಗೆ. ಸೊ ಕ್ಯಾಪ್ಟನ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಅವ್ರಿಗೊಂದು ವೀಡಿಯೋ ಮೆಸೇಜ್ ಕಳಿಸಿದ್ದಾರೆ. ಆ್ಯಂಡ್ ಅದು ಕೂಡ ಆರ್ ಸಿ ಬಿ ಅವರ ಅಫಿಷಿಯಲ್ ಪೇಜಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಬಗ್ಗೆ ಏನಂದ್ರಪ್ಪ ಅಂತಂದರೆ, ಸೊ ವೀಡಿಯೋದಲ್ಲಿ ರಜತ್ಗೆ ವಿಶ್ ಮಾಡಿ ಆ್ಯಂಡ್ ಮೈ ಸೆಲ್ಫ್ ಆ್ಯಂಡ್ ಅದರ್ ಟೀಮ್ ಮೆಂಬರ್ಸ್ ವಿಲ್ ಬಿ ರೈಟ್ ಬಿಹೈಂಡ್ ಯು, ವಿ ವಿಲ್ ಸಪೋರ್ಟ್ ಯು ಅಂತ ರಜತ್ ಪಟಿದಾರ್ಗೆ ವಿಶ್ ಮಾಡಿದ್ದಾರೆ. ಆ್ಯಂಡ್ ಫ್ಯಾನ್ಸ್ಗೂ ಅಷ್ಟೇ, ಫ್ಯಾನ್ಸ್ ಹತ್ರನೂ ರಿಕ್ವೆಸ್ಟ್ ಮಾಡಿ ರಜತ್ಗೆ ಸಪೋರ್ಟ್ ಮಾಡಿ, ಹಿ ನೀಡ್ಸ್ ಯುವರ್ ಸಪೋರ್ಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಜಸ್ಟ್ ಥಿಂಕ್ ಮಾಡಿ, ರಜತ್ ಪಟಿದಾರ್ ಆ್ಯಸ್ ಅ ಪ್ಲೇಯರ್ ಆರ್ ಸಿ ಬಿಗೆ ಬಂದಿದ್ದು 2021. ಸೊ 2021 ಜಸ್ಟ್ ಬೇಸ್ ಪ್ರೈಸ್ಗೆ 20 lakhs ಕೊಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಕ್ಷನಲ್ಲಿ ರಜತ್ ಪಟಿದಾರ್ನ ತೊಗೊಳ್ತಾರೆ. ಆ್ಯಂಡ್ ಆ ಒಂದು ಸೀಸನಲ್ಲಿ ರಜತ್ ಪಟಿದಾರ್ ಪರ್ಫಾರ್ಮೆನ್ಸ್ ಅಷ್ಟು ಎಫೆಕ್ಟಿವ್ ಆಗಿ ಏನು ಇರಲಿಲ್ಲ. ಸೊ ದ ವೆರಿ ನೆಕ್ಸ್ಟ್ ಸೀಸನ್ ಆರ್ ಸಿ ಬಿ ಅವ್ರನ್ನ ಮತ್ತೆ ಬಿಡುತ್ತೆ ಆ್ಯಂಡ್ ಹಿ ವೆಂಟ್ ಅನ್ಸೋಲ್ಡ್ ಇನ್ 2022 ಆಕ್ಷನ್. ಸೊ 2022 ಅನ್ಸೋಲ್ಡ್ ಆದರೂ ಸಹ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಸ್ ಅ ರೀಪ್ಲೇಸ್ಮೆಂಟ್ ಆಗಿ ರಜತ್ ಪಟಿದಾರ್ನ ತೊಗೊಳ್ತಾರೆ. ಆ್ಯಂಡ್ ಆ ಸೀಸನಲ್ಲಿ ಆರ್ ಸಿ ಬಿ ಕ್ವಾಲಿಫೈ ಆಗಿರುತ್ತೆ. ಸೊ ಎಲಿಮಿನೇಟ್ರಲ್ಲಿ LSG ವಿರುದ್ಧ ಸೆಂಚುರಿ ಬಾರಿಸ್ತಾರೆ ರಜತ್ ಪಟಿದಾರ್. ಆ್ಯಂಡ್ ಕ್ವಾಲಿಫೈ 2 ಆರ್ ವಿರುದ್ಧ ಹಾಫ್ ಸೆಂಚುರಿ ಹೊಡಿತಾರೆ.
ಸೊ ಬಟ್ ಅಗೈನ್ 2023 ಡ್ಯೂ ಟು ಇಂಜುರಿ ಅವರು ಪಾರ್ಟಿಸಿಪೇಟೇ ಮಾಡಲ್ಲ 2023 IPL ಬಟ್ 2024 ಅಗೈನ್ ಈಸ್ ಬ್ಯಾಕ್ ವಿತ್ RCB ಆ್ಯಂಡ್ 2024 ಸೀಸನಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಟಾಪ್ ಲೆವೆಲ್ ಒಂಥರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 7 to 8 ಗೇಮ್ಸಲ್ಲಿ ಕಂಟಿನ್ಯೂಸ್ ಆಲ್ಮೋಸ್ಟ್ ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ RCB ಅವ್ರನ್ನ 2024 11 crore ಕೊಟ್ಟು ರಿಟರ್ನ್ ಮಾಡುತ್ತೆ. ಫ್ರಮ್ ದ್ಯಾಟ್ ಸೀಸನ್ 2021 ಸೀಸನ್ ಆಸ್ ಅ ಬೇಸ್ ಪ್ರೈಸಲ್ಲಿ ಹೋಗಿರೋ ಪ್ಲೇಯರ್ 2025 ಹೀ ಬಿಕೇಮ್ ದ RCB ಕ್ಯಾಪ್ಟನ್. ಸೊ ಏನು ಹೇಳ್ತೀರಾ ಜರ್ನಿ ಬಗ್ಗೆ, ರಜತ್ ಪಟಿದಾರ್ ಜರ್ನಿ ಬಗ್ಗೆ, ಆ್ಯಂಡ್ ವಾಟ್ ಅ ಜರ್ನಿ ಇಟ್ ಈಸ್. ಸೊ 18 ವರ್ಷದಿಂದ ಏನು ಕಾಯ್ತಾ ಇದ್ದೀವಿ RCB ಕಪ್ ಗೆಲ್ಲಬೇಕು, ಕ್ಯಾಪ್ ಎತ್ತಬೇಕಂತ ಹೇಳಿ, ಇವಾಗ ಅದನ್ನು ರಜತ್ ಪಟಿದಾರ್ ಅಚೀವ್ ಮಾಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಹಾಕ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.